ಜಗಳ ಮಾಡೋದು, ನನ್ನ ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಿದ್ರ. ಚೇರಿಂದ ತಲೆ ಹೊಡೆದು ಬಿಟ್ಟಿದ್ರು. ನನ್ಗೆ ಹೊಡೆದು ಬಡ್ದು ಗಲಾಟೆ ಮಾಡ್ಬಿಟ್ಟು ಬೇರೆ ಹೋಗ್ಬಿಟ್ಟ. ತಂದೆ ತಾಯಿ ಮಾತು ಕೇಳಿದ್ರೆ ಒಂದು ಒಳ್ಳೆ ರೂಟ್ ಅಲ್ಲಿ ಇರ್ತಾ ಇದ್ವಿ. ನಾವು ನಮ್ಮ ಸ್ವಂತ ಬುದ್ಧಿಯಿಂದ ಬಂದ್ಬಿಟ್ಟು ಈ ರೋಡ್ ಅಲ್ಲಿ ಬೀದಿ ಎಲಿಯಂಗ ಆಗ್ಬಿಟ್ಟಿದೆ. ಒಂದೊಂದ್ಸಲ ಕಾಸೆ ಕೊಡಲ್ಲ, ಆಯ್ತು ಹೋಗಿ. ಹೌದಾ ಸರ್? ಆ ತರಾನು ಇದಾರೆ ಜನ. ರಿಟೈರ್ಡ್ ಆಯ್ತು, ತೀರ್ಕೊಂಡು 5 ವರ್ಷ ಆಯ್ತು. ಅವರು ನಮ್ಮ ಅಳಿಯನು ತೀರ್ಕೊಂಡ್ಬಿಟ್ಟು ಕೋವಿಡ್ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತು 20ನೇ ಇಸ್ವಿಲಿ. ಇವಾಗ ಮಗಳು ಮೊಮ್ಮಕ್ಕಳನ್ನೆಲ್ಲ ನಾನೇ ನೋಡ್ಕೊಂತಾ ಇದ್ದೀನಿ. ನಾನು ಅವ್ನು ಇರೋ ಜಾಗದಲ್ಲಿ ಹೋಗಿ ನಾನು ಮಾತಾಡಿಸ್ತೀನಿ. ಆತ ಏನಪ್ಪ ಏನು ಚೆನ್ನಾಗಿದೆ ಹಾಗೆ ಮಾತು ಓಡಿಸಲ್ಲ. ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಫನ್ ಇರಲ್ಲ, ಎಂಟರ್ಟೈನ್ಮೆಂಟ್ ಇರಲ್ಲ. ಬದಲಾಗಿ ಜೀವನ ನಡೆಸೋದಕ್ಕೆ ಬೇಕಾಗಿರುವಂತ ಒಂದಿಷ್ಟು ಸಲಹೆಗಳು ಸಿಗೋದಂತೂ ಖಂಡಿತವಾಗ್ಲೂ ನಿಜ. ಇವತ್ತು ನಾನು ದೊಡ್ಡವರ ಹತ್ರ ಹೋಗಿ ಜೀವನದಲ್ಲಿ ಅವ್ರಿಗೆ ಏನ್ ಕನ್ಸಿತ್ತು, ಏನ್ ಆಸೆ ಇತ್ತು, ಏನಕ್ಕೋಸ್ಕರ ಅದು ನೆರವೇರಿಲ್ಲ, ಈ ರೀತಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಅದಕ್ಕೆ ದೊಡ್ಡವರು ಹೇಗೆಲ್ಲ ಉತ್ತರ ಕೊಡ್ತಾರೆ ಅನ್ನೋದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ನನ್ನ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇರೋದು. ಸೊ ನಾನು ನಿಮ್ಮ ಹತ್ರ ಮಾತಾಡ್ಸ್ಬೇಕು ಅಂದ್ರೆ ಒಂದ್ 2 ನಿಮಿಷ ಫ್ರೀ ಇದೀರಾ? ಅಂಗಡಿಯವ್ರು ಇನ್ನ ಬಂದಿಲ್ಲ. ಹೌದಾ? ಅವ್ರು ಬರೋವರೆಗೂ ನಾನು ಮಾತಾಡ್ತಾ ಇರ್ತೀನಿ. ಇಬ್ರು ಮಾತಾಡೋಣ ಕಷ್ಟ ಸುಖನ. ನಿಮ್ಗೆ ಎಷ್ಟು ವಯಸ್ಸು? ನಮ್ಗೆ 75 ನಡೀತಾ ಇದೆ. 75 ನಡೀತಾ ಇದೆ. ಅಮ್ಮ, ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಏನಾಗ್ಬೇಕು ಅನ್ನೋ ಆಸೆ? ನಮ್ ಸ್ವಂತ ಅಕ್ಕನಿಗೆ ಏನೋ ಕಾಯಿಲೆ ಬಂದು ಸತ್ತೋಯ್ತಾಳೆ ಅಂದ್ಬಿಟ್ಟು ನನ್ಗೆ 16 ವರ್ಷಕ್ಕೆಲ್ಲ ಮದುವೆ ಮಾಡಿ ಕಳ್ಸಿದ್ರು. ಅವ್ರು ಮೊದ್ಲೇ ಕುಡುಕರು. ಆ ಕುಡುಕರಿಗೆ ನಮ್ ತಂದೆ ತಾಯಿ ಅವ್ರು ಕೊಟ್ಟು ಮದುವೆ ಮಾಡಿದ್ರು. ನಾನ್ ಹೋದ್ಮೇಲೆ ನಮ್ಮ ಅಕ್ಕ ಚೆನ್ನಾಗೋಗ್ಬಿಟ್ಲು. ನಮ್ಮ ಅಕ್ಕ ಎಲ್ಲ ನಮ್ ಜೊತೆಲೆ 16 ವರ್ಷ ಇದ್ವಾ. ಅವ್ರ ಮಕ್ಳೆಲ್ಲ ದೊಡ್ಡವ್ರಾದ್ಮೇಲೆ ಅವ್ರು ಸಿಕ್ಕಾಪಟ್ಟಂಗೆ ಜಗಳ ಮಾಡೋದು, ನನ್ನ ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಿದ್ರ. ಚೇರಿಂದ ತಲೆ ಹೊಡೆದು ಬಿಟ್ಟಿದ್ರು. ತಲೆಗ 12 ಹೊಲ್ಗೆ ಹಾಕವ್ರೆ ತಲೆಗೆ. ಅಲ್ಲಿಂದ ಬೇರೆ ಬೇರೆ ಆಗೋಗ್ಬಿಟ್ಟು ನಾವು. ಆಮೇಲೆ ನಾನು ನಮ್ಮ ಯಜಮಾನ ಕಾಣ್ದಾಗೆ ಮನೆ ಕೆಲ್ಸಗಳು ಮಾಡ್ಕೊಂಡು ನನ್ನ ಮಕ್ಕಳನ್ನೆಲ್ಲ ಬೆಳೆಸ್ದೆ, ಸಾಕ್ದೆ. ಎಲ್ಲಾರು ಸಾಕವಾಗ ಅಮ್ಮ ಆಗಿದ್ದೆ. ಇವಾಗ ನನ್ಗೆಲ್ಲಾರ್ಗು ಅವ್ರವ್ರ ದಾರಿ ಅವ್ರವ್ರಿಗೆ ಆಗೋಗಿದ್ಯಲ್ವಾ. ಅವರೆಲ್ಲ ಯಾರ ಕಾಲ್ ಮೇಲೆ ಅವ್ರ ನಿಂತೊಳಂಗ್ ಮಾಡಿದ್ನಲ್ವಾ. ಇವಾಗ ನಾನು ಯಾರೋ ನನ್ನ ತಾಯಲ್ಲ. ನಮ್ಮ ಊರಲ್ಲೇ ನಮ್ಮ ಯಜಮಾನ್ರಿಗೆ 2 ಎಕರೆ ಜಮೀನು, ತೋಟ, ಮನೆ ಎಲ್ಲ ಇತ್ತು. ಅದು ನನ್ನ ಹೆಸರಲ್ಲಿ ಮಾಡ್ಕೊಟ್ಬಿಟ್ಟು ಹೋದ್ರು. ಅವ್ರು ಸತ್ರು. ಎಲ್ಲ ದುಡಿತೀನಿ, ರೋಡಲ್ಲಿ ಪೇಪರ್ ಎಲ್ಲ ಇದು. ನಾನು ಮಕ್ಕಳಿಗೆಲ್ಲ ಸಾಕ್ದೆ, ಬೆಳೆಸ್ದೆ, ಮುಂದೆ ತಂದೆ. ಆಮೇಲೆ ನನ್ನ ಕಣ್ಣಿಂದ ಅವ್ನ ಮೋಸಿಂದ ಸೈನ್ ಮಾಡಿಸ್ಕೊಂಡ್ಬಿಟ್ಟು ಅವನ ಹೆಸರಲ್ಲಿ ಮಾಡಿಸ್ಕೊಂಡ್ಬಿಟ್ಟ. ಮದ್ವೆ ಅಂತ ಮಾಡ್ದೆ. ಅವನ ಹೆಂಡತಿ ಮಕ್ಕಳಿಗೆಲ್ಲ ನಾನೇ ಸಾಕ್ತಿದ್ದೆ, ನಾನೇ ನೋಡ್ತಿದ್ದೆ. ಈಗ ನನ್ ಕಂಡ್ರೆ ಅವ್ರಿಗೆ ಯಾರಿಗೂ ಆಗೋದಿಲ್ಲ. ನನ್ಗೆ ಹೊಡೆದು ಬಡ್ದು ಗಲಾಟೆ ಮಾಡ್ಬಿಟ್ಟು ಬೇರೆ ಹೋಗ್ಬಿಟ್ಟ. ಬರ್ಸ್ಕೊಂಡ್ರಲ್ಲ ನಿಮ್ಮ ಹತ್ರ, ಆ ಪ್ರಾಪರ್ಟಿ ಇನ್ನ ಇದೆಯಾ? ಹಂಗೆ 2 ಕೋಟಿಗೆ ಮಾರಿದ್ದಾನೆ. ಮಾರ್ಬಿಟ್ಟ. ನಮ್ಗೆ ಹೇಳಲೇ ಇಲ್ಲ, ನಮ್ಗೆ ಕೇಳಲೂ ಇಲ್ಲ. ಈಗ ದುಡ್ಡು ಕೊಟ್ಟಿಲ್ಲ ನಿಮ್ಗೇನು? ಅವ್ನ್ ಮಾರಿರೋದೇ ನನಗ್ ಗೊತ್ತಿಲ್ಲ. ಇವಾಗ ಏನಾಯ್ತು, ಈಗ ಸೀರಿಯಸ್ ಕಾಯಿಲೆ ಬಂದಿದೆ ನಿಮ್ ಮಗಂಗೆ. ಮಾರಿರೋರ್ಗೇನೆ ಆ ಮನೆಗೆ ಎಷ್ಟೋ ಫೋನ್ ಮಾಡ್ತೀನಿ, ಬರೋದಿಲ್ಲ ಏನಿಲ್ಲ. ನಾನು ಅವ್ನ ಇರೋ ಜಾಗದಲ್ಲಿ ಹೋಗಿ ನಾನು ಮಾತಾಡಿಸ್ತೀನಿ. ಆತ ಏನಪ್ಪ ಏನು ಚೆನ್ನಾಗಿದೆ ಹಾಗೆ ಮಾತು ಓಡಿಸಲ್ಲ. ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ. ನೀವ್ ಏನ್ ಮಾಡ್ಕೊಂಡಿದೀರಾ? ಮನೆ ಕೆಲಸ ಮಾಡ್ತೀವಿ. ಅಂಗಡಿಗಳು ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟೆ. ಇವಾಗ ಅಂಗಡಿಗಳು ಕೆಲಸ ಮಾಡ್ಬಿಟ್ಟು ಮನೆಗೆ ಹೋಗ್ತೀನಿ. ಈಗಲೂ ಹೋಗಿ ಅಂಗಡಿಗಳಲ್ಲಿ ಕೆಲಸ ಮಾಡ್ಕೊಟ್ಬಿಟ್ಟು ಬರ್ತಾರೆ. ಅದಕ್ಕೆ ನಾವು ಇಲ್ಲಿ ಕಾಯ್ತಾ ಇದೀವಿ. ಅಂದ್ರೆ ಏನ್ ಕಸ ಗುಡ್ಸ್ಬಿಟ್ಟು ಕಸ ಗುಡ್ಸಿ ಸಾರಿಸಿ ಅವ್ರಿಗೆ ಏನಾನ ಬೇಕಂದ್ರೆ ತಂದು ಕೊಟ್ಬಿಟ್ಟು ಅವ್ರ ಕಸ ಗುಡ್ಸೋದಕ್ಕೆ 100 ರೂಪಾಯಿ ಆಗ್ಲೇ ಕೊಟ್ಬಿಡ್ತಾರೆ. ಅಲ್ಲಿ ಏನ್ ಇದ್ರೇನು ಅದು ತಗೊಂಡೋಗಿ ತೂಕಕ್ಕೆ ಹಾಕೊಳ್ತೀನಿ. ಅದ್ರಲ್ಲಿ ಒಂದು 100 ರೂಪಾಯಿ 50 ರೂಪಾಯಿ ಈ ತರ ಸಿಕ್ಕುತ್ತೆ. ಇದ್ರಲ್ಲಿ ನಾನು ನನ್ನ ಮಗಳು ಜೀವನ ಮಾಡ್ತಾ ಇದ್ದೀನಿ. ಹೋದ್ರೆ ಹೋಗ್ಲಿ ಬಿಟ್ಟಾಕೆ ತಾಳಿಗಿನ್ನೊಂದೇ ಸರೇ ತ್ಯಾಗ ಕಣೆ. ಸೀರಿಯಸ್ ಆಗಿ ಅಜ್ಜಿನ ಮಾತಾಡ್ಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಎಮೋಷನ್ ಆದೆ. ಅಜ್ಜಿಗೆ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ. ನನಗೆ ಈ ಥರದ್ದೆಲ್ಲ ಸಿನಿಮಾದಲ್ಲಿ, ಸೀರಿಯಲ್ಗಳಲ್ಲಿ ನೋಡಿದ್ದೆ, ಮಕ್ಕಳು ಈ ಥರ ಅಮ್ಮಂದ್ರಿಗೆ ಮಾಡ್ತಾರೆ ಅಂತ ಹೇಳಿ. ಬಟ್ ಲೈವ್ ಆಗಿ ಫಾರ್ ದ ಫಸ್ಟ್ ಟೈಮ್ ಈ ಥರ ಕೇಳಿದ್ದು. ನಮ್ಮಮ್ಮ ಯಾವಾಗ ಒಂದು ಮಾತು ಹೇಳ್ತಾ ಇದ್ರು. ನನ್ನ ವಾದ ಮಾಡ್ತಾ ಇದ್ದೆ, ನಮ್ಮಮ್ಮ ಇದೆಲ್ಲ ಸುಮ್ಮನೆ ಹೇಳ್ತಾ ಇದೆಯಾ, ಈ ಥರ ಎಲ್ಲ ಯಾರು ಇರಲ್ಲ, ಮಕ್ಕಳು ಡೆಫಿನೆಟ್ ಆಗಿ ನೋಡ್ಕೋತಾರೆ ಅಂತ ಹೇಳಿ. ನಮ್ಮಮ್ಮ ಹೇಳಿದ ಮಾತು ಇವತ್ತು ಸತ್ಯ ಆಯ್ತು. ತಾಯಿ 10 ಜನ ಮಕ್ಕಳನ್ನ ಹಡಿದ್ರು 10 ಜನ ಮಕ್ಕಳನ್ನ ಒಂದು ತಾಯಿ ಸಾಕ್ತಾರಂತೆ. ಆದ್ರೆ 10 ಮಕ್ಕಳು ಸೇರ್ಕೊಂಡು ಒಂದು ತಾಯಿನ ಸಾಕಲ್ಲ ಅನ್ನೋದು ಯಾವಾಗ್ಲೂ ಹೇಳ್ತಾ ಇದ್ರು. ಇವತ್ತು ಆ ಮಾತು ನಿಜ ಅನ್ನೋದು ಗೊತ್ತಾಗ್ಬಿಡ್ತು. ಆಬ್ವಿಯಸ್ಲಿ ಎಲ್ಲರೂ ಅಪ್ಪ ಅಮ್ಮನ ಜೊತೆ ಜಗಳ ಆಡ್ತಾ ಇರ್ತೀವಿ. ಬಟ್ ಅಟ್ ಎನಿ ಕಾಸ್ಟ್ ಅಪ್ಪ ಅಮ್ಮನ್ ಮಾತ್ರ ಮೋಸ ಮಾಡಬೇಡಿ. ಹಿಂದಿನ ಕಾಲದಲ್ಲಿ ಇತ್ತು, ನಾನೇನಾದ್ರೂ ಕರ್ಮ ಮಾಡಿದ್ರೆ ಅದನ್ನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅನ್ಭವಿಸ್ತಾ ಇದ್ರು ಅಂತ ಹೇಳಿ. ಇವಾಗ ಹೆಂಗೆ
ಅಂದ್ರೆ ಮಾಡಿದುಣ್ಣು ಮಹಾರಾಯ, ಯಾರು ಏನ್ ತಪ್ಪು ಮಾಡ್ತಾರೆ ಏನ್ ಕರ್ಮ ಮಾಡ್ತಾರೋ ಅವರೇ ಅನ್ಭವಿಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ದೊಡ್ಡ ಎಕ್ಸಾಂಪಲ್ ಆ ಅಜ್ಜಿ ಅವರ ಮಗನೇ. ಅಜ್ಜಿಗೆ ಮೋಸ ಮಾಡಿದ್ರು, ಇವತ್ತು ಅವರೇ ಹುಷಾರ್ ತಪ್ಪಿಟ್ಟು ಬಿದ್ಕೊಂಡಿದ್ದಾರೆ. ಸೊ ದಯವಿಟ್ಟು ಯಾವತ್ತೂ ಇಬ್ರಿಗೆ ಮೋಸ ಮಾಡಬೇಡಿ, ಒಂದು ಹೆಣ್ಣಿಗೆ ಇನ್ನೊಂದು ಅಪ್ಪ ಅಮ್ಮಂಗೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಕೆ ಪ್ರಕಾಶ್ ಅಂತ. ಕೆ ಪ್ರಕಾಶ್. ಏನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಲ್ಲ, ಗೊತ್ತು ಆಟೋ ಓಡಿಸ್ತಾ ಇದೀರಾ ಅಂತ ಹೇಳಿ. ಸರ್ ದೊಡ್ಡವ್ರನ್ನ ಇವತ್ತು ಮಾತಾಡ್ಸೋಂತ ಪ್ರಯತ್ನ ಮಾಡ್ತಾ ಇದೀನಿ. ಸರ್ ಚಿಕ್ಕ ವಯಸ್ಸಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಆಸೆ ಅನ್ನೋದಿರುತ್ತೆ. ಸರ್ ನಿಮಗೆ ಏನಾಗ್ಬೇಕು ಅನ್ನೋ ಆಸೆ ಇತ್ತು ಸರ್ ಚಿಕ್ಕ ವಯಸ್ಸಲ್ಲಿ? ಡಾಕ್ಟರ್ ಇಂಜಿನಿಯರ್ ಅಂತ ಆಗ್ಬೇಕಂತ ಆಸೆ ಇತ್ತು. ಓಕೆ. ಆದ್ರೆ ನಮ್ಮ ಮನೆಯಲ್ಲಿ ತಂದೆ ತಾಯಿ ಒಡೆಯದ ಇದರಿಂದ ಮನೆ ಬಿಟ್ಟು ಓಡಿ ಬಂದ್ಬಿಟ್ವಿ ನಾವು. ಹೌದಾ? ಆದ್ರಿಂದ ಆಟೋ ಲೈನಿಗೆ ಬಂದಾಯ್ತು. ಸೊ ಓಡ್ ಬಂದು ಆಟೋ ಲೈನಿಗೆ ಬಂದ್ರಿ. ಸರ್ ಯಾವತ್ತಾದ್ರೂ ಒಂದ್ ಟೈಮಲ್ಲಿ ಅನ್ಸಿದೆ ಸರ್, ಇಲ್ಲ ನಮ್ಮ ಅಪ್ಪ ಅಮ್ಮನ ಮಾತು ಕೇಳಿದ್ರೆ ಇವತ್ತು ನಾನು ಅದು ಡೆಫಿನೆಟ್ಲಿ ತಂದೆ ತಾಯಿ ಮಾತು ಕೇಳಿದ್ರೆ ಒಂದು ಒಳ್ಳೆ ರೂಟ್ ಅಲ್ಲಿ ಇರ್ತಾ ಇದ್ವಿ. ನಾವು ನಮ್ಮ ಸ್ವಂತ ಬುದ್ಧಿಯಿಂದ ಬಂದ್ಬಿಟ್ಟು ಈ ರೋಡಲ್ಲಿ ಬೀದಿ ಎಲಿಯಂಗ್ ಆಗ್ಬಿಟ್ಟಿದೆ ಅಂತ ನಮ್ಮ ಅನಿಸಿಕೆ. ಅನಿಸ್ತಾ ಇದೆ, ಇವತ್ತು ಅನಿಸ್ತಾ ಇದೆ. ಇದು ಆಟೋ ಎಂತವ್ರಿಗೆ ಅಂದ್ರೆ ಇದು ಒಳ್ಳೆಯವರಿಗೆ ಅಲ್ಲ, ಇದು ಹೌದಾ ಸ್ವಲ್ಪ ರಪ್ ಇರ್ಬೇಕು. ನಮ್ಮಲ್ಲಿ ಆ ರಪ್ ಇಲ್ಲ, ಸ್ಮೂತ್. ಒಂದೊಂದ್ಸಲ ಕಾಸೆ ಕೊಡಲ್ಲ, ಆಯ್ತು ಹೋಗಿ. ಹೌದಾ ಸರ್? ಆ ತರನು ಇದಾರೆ ಜನ. 10 ರೂಪಾಯಿ ಕಮ್ಮಿ ಕೊಡ್ತಾರೆ, 20 ರೂಪಾಯಿ. ಇಲ್ಲಿ ಆ ತರ ನಡೆಯಲ್ಲ ಬೆಂಗಳೂರಿನಲ್ಲಿ. ಇಲ್ಲೇ ರಪ್ ಇರ್ಬೇಕು. ಥ್ಯಾಂಕ್ ಯು ಸರ್, ನಿಮ್ಮ ಖುಷಿ ಆಯ್ತು. ನಿಮ್ಮಿಂದ ಒಂದಿಷ್ಟು ವಿಚಾರಗಳು ನನ್ಗೆ ಗೊತ್ತಾಯ್ತು. ನೋಡ್ತೇವೆ ಯೂಟ್ಯೂಬ್ ಅಲ್ಲಿ. ಯಾವ ಚಾನಲ್ ಹೇಳಿ ನಿಮ್ದು? ಒನ್ ಜಾಯಿಂಟ್ ಕನ್ನಡ ಅಂತ ಇದೆ ಸರ್. ಓಕೆ, ನೋಡ್ತೀನಿ, ತುಂಬಾ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಮಾತಾಡ್ ಖುಷಿ ಆಯ್ತು. ಥ್ಯಾಂಕ್ ಯು. ನೀವು ಚಿಕ್ಕವರಾಗಿರ್ಬೇಕಾದ್ರೆ ಏನ್ ಆಗ್ಬೇಕು ಅನ್ನೋ ಆಸೆ ಇತ್ತು? ಚೆನ್ನಾಗಿ ಓದಿ ಒಂದು ಲೆವೆಲ್ ಅಲ್ಲಿ ಇರ್ಬೇಕು ಅಂತ ಇತ್ತು. ಹೌದಾ? ಆಗ್ಲಿಲ್ಲ. ಆಂಟಿ ಏನಕ್ಕೆ ಆಗಿಲ್ಲ ಅಂತ ಕೇಳ್ಬೋದಾ? ಚಿಕ್ಕ ವಯಸ್ಸಲ್ಲೇ ಅಪ್ಪತ್ತಿರೋದ್ರು. ಅಮ್ಮಗೆ 4 ಹೆಣ್ಮಕ್ಳು, ಬಡತನದಿಂದಾನೇ ಬಂದಿದ್ದು. ಕೊಟ್ಟಿದ್ದು ಬಡವ್ರೆ, ಅವ್ರುನು ಅಷ್ಟೇ. ಏನ್ ಮಾಡೋದು? ಕೆಲ್ಸ 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 ಕೆಲ್ಸ, ಬರೀ ಕೆಲ್ಸ. ಮನೆಯಲ್ಲಿ ಇನ್ನೂ ಓದಿಸ್ತಾ ಇದ್ದೀರಾ? ಓದ್ತಾ ಇದ್ರಾ? ಖಂಡಿತ ಎಲ್ಲಾದ್ರಲ್ಲೂ ಫಸ್ಟ್ ಬರ್ತಾ ಇದೆ. ಹೌದಾ ಆಂಟಿ? ಇವತ್ತಿಗೆ ನಿಮ್ಮ ಆಸೆ ಏನು ಆಂಟಿ? ಇವತ್ತಿಗೆ ನನ್ನ 2 ಮಕ್ಳು ಚೆನ್ನಾಗಿರ್ಬೇಕು. ನಮ್ಮ 3 ಮಕ್ಳು. ನಿಮ್ಗೆ ಆಸೆ ಇರೋದು ನಿಮ್ ಮಕ್ಳು ಚೆನ್ನಾಗಿರ್ಬೇಕು ಅಂತ. ಸೊ ನಿಮ್ಗೆ ಇಲ್ಲ ನಾನು ಬೇರೆ ಏನೋ ಫಾರಿನ್ ಟ್ರಿಪ್ ಅವೆಲ್ಲ ಬೇಡಪ್ಪ, ನಮ್ಮ ಇಂಡಿಯಾನೇ ಬೆಸ್ಟ್. ಇಂಡಿಯಾನೇ ಬೆಸ್ಟ್. ನಿಮ್ಮ ಆಸೆ ಇವತ್ತಿಗೂ ಇರೋದು ಒಂದೇ, ನನ್ನ ಮಕ್ಳು ಚೆನ್ನಾಗಿರೋ ಸಾಕು. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶಂಕರಮ್ಮ. ಶಂಕರಮ್ಮ. ಅಮ್ಮ ನಿಮ್ ವಯಸ್ಸು ಕೇಳ್ಬೋದಾ? 65. 65. ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಏನ್ ಕನ್ಸನ್ನ ಕಂಡಿದ್ರಿ? ಏನ್ ಆಸೆ ಇತ್ತು? ಏನಪ್ಪ, ಎಲ್ಲ ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು, ದೇವ್ರು ಒಳ್ಳೇದ್ ಮಾಡ್ಬೇಕು ಅಷ್ಟೇ. ಸೀರಿಯಸ್, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಈಗಿನ ಕಾಲದ ಹೆಣ್ಮಕ್ಳಿಗೆ ಒಂದಿಷ್ಟು ದೊಡ್ಡ ಲಿಸ್ಟ್ ಇರುತ್ತೆ ಎಕ್ಸ್ಪೆಕ್ಟೇಷನ್. ಏನಿಲ್ಲಪ್ಪ, ದೇವ್ರ ಹೆಂಗಿಟ್ಟಿರ್ತಾನೋ ಆ ತರ. ಕಾಲಿಗೆ ಸಿಕ್ಕಿದ್ ಪಂಚಾಮೃತ ಹಂಗೆ ಬರೀಬೇಕು. ಆಮೇಲೆ ಲಾಸ್ಟ್ ಒಂದೊಂದು ಪ್ರಶ್ನೆ ಇದೆ, ಇವತ್ತಿಗೆ ನಿಮ್ಮ ಆಸೆ ಕನಸು ಏನಮ್ಮ? ಎಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು. ಮೊಮ್ಮಗ 6th, ಇನ್ನೊಬ್ಳು ಮೊಮ್ಮಗಳು ಫಸ್ಟ್ PUC, ಇನ್ನೊಬ್ಬ ಮೊಮ್ಮಗಳು 2nd ಸ್ಟ್ಯಾಂಡರ್ಡ್. ಎಲ್ಲರೂ ನೀವೇ ನೋಡ್ಕೋತೀರಾ? ಖುಷಿ ಆಗುತ್ತಮ್ಮ, ಅವ್ರ ಪುಣ್ಯವಂತರು ಈ ತರ ಅಜ್ಜಿ ಜೊತೆ ಬೆಳೆಯೋದಕ್ಕೆ. ನಮ್ಮ ಯಜಮಾನ್ರು ಹೆಡ್ ಕಾನ್ಸ್ಟೇಬಲ್ ಆಗಿದ್ರು, ರಿಟೈರ್ಡ್ ಆಯ್ತು, ತೀರ್ಕೊಂಡು 5 ವರ್ಷ ಆಯ್ತು ಅವರು. ನಮ್ಮ ಅಳಿಯನು ತೀರ್ಕೊಂಡ್ಬಿಟ್ಟು ಕೋವಿಡ್ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತು 20ನೇ ಇಸ್ವಿಲಿ. ಇವಾಗ ಮಗಳು ಮೊಮ್ಮಕ್ಕಳನ್ನೆಲ್ಲ ನಾನೇ ನೋಡ್ಕೊಂತ ಇದ್ದೀನಿ. ಮಗಳನ್ನ ಮೊಮ್ಮಕ್ಕಳನ್ನ ನೀವೇ ನೋಡ್ಕೊಳ್ತಾರೆ. ಕಷ್ಟ ಆಗಲ್ವಮ್ಮ? ಕಷ್ಟನೇ. ಚಿಕ್ಕ ಮಗ ನೋಡ್ಕೊಂತಾನೆ. ಮಗ ಇದಾರೆ, ಒಬ್ರು ಚಿಕ್ಕ ಮಗ. 2 ಗಂಡು ಮಕ್ಕಳು, ದೊಡ್ಡವನು ಅವ್ನು ಸಪ್ರೇಟ್ ಇದ್ದಾನೆ. ಇನ್ ಕೇಸ್ ಏನಾದ್ರು ಚಿಕ್ಕ ಮಗ ವಿಡಿಯೋ ನೋಡ್ತಾ ಇದ್ರೆ ನಿಜ ಹೇಳ್ತೀನಿ, ಜೀವನದಲ್ಲಿ ನೀವು ತುಂಬಾ ಚೆನ್ನಾಗಿರ್ತೀರಾ. ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ, ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಸರಿ. ಖುಷಿ ಆಯ್ತಮ್ಮ. ನಿಮಗೆ ನೀವು ಚಿಕ್ಕವರಿದ್ದಾಗ ಏನ್ ಆಸೆ ಇತ್ತು ಆಂಟಿ? ನನಗೆ MA ಇನ್ ಸೈಕಾಲಜಿ ಮಾಡಬೇಕು ಅಂತ ಆಸೆ. MA ಇನ್ ಸೈಕಾಲಜಿ ಮಾಡಬೇಕು ಅನ್ನೋ ಆಸೆ ಇತ್ತು. ಏನಕ್ಕೆ ಮಾಡಕ್ ಆಗಿಲ್ಲ? ಸಿಚುಯೇಷನ್ಸ್ ಏನು ಅಂತ ಕೇಳ್ಬೋದಾ? ಹೇಳಕ್ಕಾಗಲ್ಲ. ಓಕೆ, ಸರಿ ಆಂಟಿ. ಆಂಟಿ ಇವತ್ತಿಗೂ ಬೇಜಾರಾಗುತ್ತೆ ಆಂಟಿ ನೆನ್ಸ್ಕೊಂಡಾಗ? ಇಲ್ಲ ನನ್ಗೆ ಏನಾದ್ರು ಎಲ್ಲ ಸಿಚುಯೇಷನ್ ಕರೆಕ್ಟ್ ಆಗಿದ್ದರೆ ನಾನು ಮಾಡ್ತಾ ಇದ್ದೆ ಅನ್ಸುತ್ತೆ. ನಾನು ಕೇಳಿದೀನಿ ನಮ್ಮ ಮನೆಯವ್ರನ್ನ, ನಾನು ಮದ್ವೆ ಆದ್ಮೇಲೆ ಮತ್ತೆ MA ಇದು ಕಟ್ಕೋತೀನಿ ಕೇಳ್ದೆ. ಏನು ಬೇಡಮ್ಮ ಅಂತ ಸುಮ್ಮನೆ. ಆಂಟಿ ಏನ್ ಓದಿದ್ದೀರಾ ಅಂತ ಕೇಳ್ಬೋದಾ? ನನ್ BA ಆಗಿದೆ. BA ಆಗಿದೆ, ಸೂಪರ್ ಆಂಟಿ. ಹಂಗಲ್ಲ, ಬಟ್ಟೆ ನೋಡಿ ಏನು ಅಳಿಯಕ್ಕೆ. ಅಯ್ಯೋ ದೇವರಾಣೆ, ನಾನು ಏನು ನೀವ್ ಹೇಳಿದಲ್ವಾ, ಈಗ ನಾನಿರೋ ಇಲ್ಲ ಅಳಿಯಕ್ಕಾಗಲ್ಲ. ಆಕ್ಚುಲಿ ಈಗ ಟೌನ್ ಅಲ್ಲಿ ಹಂಗೆ ಅನ್ಕೊಳ್ಳೋದು, ಬಟ್ಟೆ ನೋಡೇ ಅಲ್ವಾ ಇದ್ ಮಾಡೋದು. ಸೂಪರ್ ಆಂಟಿ, ನಂಗೆ ಸಿಕ್ಕಾಬಿಡ ಖುಷಿ ಆಯ್ತು. BA ಮುಗಿಸ್ಬಿಟ್ಟು ಓದ್ಬಿಡ್ಬೇಕಿತ್ತು ಆಂಟಿ, ಕಷ್ಟಪಟ್ಟು. ಓದಕ್ಕಿತ್ತು, ಆಗಿಲ್ಲ. ಎಷ್ಟೋ ಜನಕ್ಕೆ ಮನೆಯಲ್ಲಿ ಓದು 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 ಅಂತ ಅಂತ ಇರ್ತಾರೆ, ಓದ್ಸೋದಕ್ಕೆ ಎಲ್ಲ ಶಕ್ತಿ ಇರುತ್ತೆ, ಬಟ್ ಅವ್ರು ಓದಲ್ಲ. ಎಷ್ಟೋ ಜನಕ್ಕೆ ಓದ್ಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಯಾರು ಓದ್ಸೋದಿರಲ್ಲ. ಇದು ಪ್ರಾಬ್ಲಮ್. ಆಂಟಿ ನಿಮ್ನ ಮಾತಾಡ್ಸಿ ಖುಷಿ ಆಯ್ತು, ಥ್ಯಾಂಕ್ ಯು. ನೀವು ಚಿಕ್ಕ ವಯಸ್ಸಿದ್ದಾಗ ನಿಮ್ಗೆ ಏನ್ ಆಸೆ ಇತ್ತು ಸರ್? ನಮಗೆ ಬಿಸ್ನೆಸ್ ಮಾಡ್ಬೇಕಂತ ಆಸೆ. ಬಿಸ್ನೆಸ್ ಮಾಡ್ಬೇಕು ಅಂತಾನೆ ಆಸೆ ಇತ್ತು. ಏನ್ ಬಿಸ್ನೆಸ್ ಏನೋ ಸ್ಪೆಸಿಫಿಕ್ ಆಗಿ ಇತ್ತಾ, ಇಲ್ಲ ಅಂದ್ರೆ ಹೋಟೆಲ್ ಬಿಸ್ನೆಸ್ ಮಾಡೋಣ? ಹೋಟೆಲ್ ಇವತ್ತಿಗೂ ಐಡಿಯಾಸ್ ಇದೆಯಾ? ಐಡಿಯಾ ಇದೆ, ಮಾಡಿದ್ದೆ. ಅದ್ರ ಬಂದು ಮಾಸ್ಟರ್ಗಳ ಊರಿಂದ ಕರ್ಸಿದ್ದೆ, ಅವ್ರು ಡ್ರಿಂಕ್ಸ್ ಮಾಡ್ಕೊಂಡು ಸರಿ ಮಾಡ್ಲಿಲ್ಲ, ಸರಿಯಾಗಿ ಲಾಸ್ ಆಯ್ತು. ಸರ್ ಇವತ್ತಿಗೆ ನಿಮ್ಮ ಆಸೆ ಏನಿದೆ ಸರ್? 5 years ಬ್ಯಾಕ್ ಬಂದ್ಬಿಟ್ಟು ಡಮ್ ಅಂಡ್ ಡಪ್ ಸ್ಕೂಲ್ ಇದೆಯಲ್ಲ, ಸ್ಕೂಲ್ ಹುಡುಗರಿಗೆ ಬುಕ್ಸ್ ವರ್ಷಕ್ಕೆ ಒಂದ್ಸಲಿ ಅದೆಲ್ಲ ಕೊಡ್ತಾ ಇದ್ದೆ. ಸೊ ನೀವು ಕೊಡ್ತಾ ಇದ್ರಿ? ಕೊಡ್ತಾ ಇದ್ದೆ. ನನ್ನ ಪರಿಸ್ಥಿತಿ ಕೊಡಕ್ ಆಗ್ತಾ ಇಲ್ಲ, ಅದು ಕೊಡ್ಬೇಕು ಅಂತ ಒಂದು ಆಸೆ ಇದೆ.
ನಾನು ಇವತ್ತು ಪ್ರಾಮಿಸ್ ಮಾಡ್ತೀನಿ, ನೀವು ಆದಷ್ಟು ಬೇಗ ನಿಮ್ಮ ಕೈಲಿ ನಾನು ಮಾಡಿಸ್ತೀನಿ ಸರ್. ನಿಮ್ಮ ಆಸೆ ನಾನು ನೆರವೇರಿಸ್ತೀನಿ ಸರ್. ಎಷ್ಟೋ ಜನ ಓಕೆ ನನ್ನ ಮಕ್ಳು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾರೆ, ಇಲ್ಲ ನನ್ನ ಜೀವನದಲ್ಲಿ ನಾನು ದುಡಿಬೇಕು, ನಾನು ಆರಾಮಾಗಿದ್ರೆ ಅನ್ನೋ ಆಸೆ ಪಡ್ತಾರೆ. ನಾನು ಮಾತಾಡ್ಸೋದ್ರಲ್ಲಿ ಎಷ್ಟೊಂದು ಜನದಲ್ಲಿ ಯಾರಾದ್ರೂ ಈ ತರ ಒಬ್ರು ಸಿಗ್ತಾರೆ. ನೀವು ಇವತ್ತು ಸಿಕ್ಕಿದ್ದೀರಾ, ಬೇರೆ ಚೆನ್ನಾಗಿರ್ಲಿ ಅಂತ ಹೇಳಿ ದುಡಿತೀವಿ, ಊಟ ಆಡ್ತೀವಿ, ಮನೆಗೆ ಊಟ ಬಟ್ಟೆ ಅದಕ್ಕೆ ಕಮ್ಮಿ ಇರಲ್ಲ. ಈ ತರ ಇಲ್ದೇ ಅವ್ರಿಗೆ ಮಾಡ್ಬೇಕಂತ. ಎಷ್ಟು ಖರ್ಚಾಗುತ್ತೆ ಸರ್? ಒಂದು 30,000 ಆಗುತ್ತೆ ಸರ್. 30,000 ಆಗುತ್ತೆ ಸರ್. ಅದೇ ನಾನು ಮಾಡಿಸ್ತೇನೆ, ನಾವಿಬ್ರು ಹೋಗ್ಬಿಟ್ಟು ಮಾಡ್ಬಿಟ್ಟು ಬರೋಣ ಆದಷ್ಟು ಬೇಕಾ. ಥ್ಯಾಂಕ್ ಯು ಓಕೆನಾ ಸರ್? ಸರ್ ಮಾತು ಖುಷಿ ಆಯ್ತು. ಥ್ಯಾಂಕ್ ಯು. ನೀವು ಚಿಕ್ಕವರಾಗಿದ್ದಾಗ ನಿಮ್ಗೇನು ಆಸೆ ಕನಸು ಇತ್ತು ಆಂಟಿ? ನಮ್ಗೇನು ಆ ತರ ಕನಸು ಆಸೆ ಏನಿರ್ಲಿಲ್ಲ. ಓದ್ಬೇಕು ಕೆಲ್ಸಕ್ಕೆ ಚೆನ್ನಾಗಿ ಓದ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಎಷ್ಟು ಓದಿದ್ರ ಅಂತ ಕೇಳ್ಬೋದಾ? ನಾವು SLC ಓದಿದೀವಿ. BA ಓದಿದ್ದೀರಾ? ಕ್ರೇಜಿ ಆಂಟಿ ಆಗಿನ ಟೈಮಲ್ಲೇ. ಬಸವೇಶ್ವರ ಕಾಲೇಜ್. ಹೌದಾ? ಕ್ರೇಜಿ ಆಂಟಿ ನೀವು. ಇವತ್ತಿಗೆ ನಿಮ್ ಕನ್ಸು ಆಸೆ ಏನಂಟಿ? ಏಜ್ ಆಯ್ತು ಆಂಟಿ. ಎಲ್ಲ ಆಂಟಿ ಇನ್ನು ಹೆಂಗ್ ಫೀಲಿಂಗ್ ಅಲ್ಲಿ ಇದಾರೆ ಆಂಟಿ? ದಾಟ್ತಲ್ಲ, ಇನ್ನೇನಿದೆ ಆಸೆ ಅನ್ನೋದು? ಆರೋಗ್ಯ ಬೇಕು ಅಷ್ಟೇ. ಆರೋಗ್ಯ ಮುಖ್ಯ ಅಲ್ಲ ಕಾಲಕ್ಕೆಲ್ಲ. ಮಕ್ಳಿಗೆಲ್ಲ ಮದ್ವೆ ಮಾಡ್ಬೇಕು, ಒಬ್ರಿಗೆ ಮಕ್ಳು ಬರ್ಬೇಕು, ಇದೇ ತಾರೆ ಎಲ್ಲ ಆಸೆ. ಆಂಟಿದರ್ಗೆ ಏನನ್ಸನು, ಒಂದು ಮಕ್ಳು ಮದ್ವೆ ಮಾಡ್ಬೇಕು, ಮಕ್ಳು ಚೆನ್ನಾಗಿರ್ಬೇಕು, ಮೊಮ್ಮಕ್ಳ ಜೊತೆ ಆಟ ಆಡ್ಬೇಕು ಅಷ್ಟೇ. ಇಬ್ಬರು ಮಾತಾಡ್ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇಬ್ರು ಅಕ್ಕ ತಂಗಿರಾ? ನಿಮ್ಮ ಹೆಸರು? ಸುಜಾತ ಅರಸ್. ಸುಜಾತ ಅರಸ್. ಎಷ್ಟಮ್ಮ ನಿಮ್ ವಯಸ್ಸು? 62 ಪುಟ್ಟ. 62. ನಾನು ಇವತ್ತು ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಎಲ್ರಿಗೂ, ಅಂದ್ರೆ ದೊಡ್ಡವ್ರಿಗೆ. ಚಿಕ್ಕ ವಯಸ್ಸಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಸೆ ಕನಸು ಅನ್ನೋದಿರುತ್ತೆ. ನಿಮ್ಗೇನಿತ್ತು ಆಸೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ? ಆಸೆ ಅಂದ್ರೆ ಎಲ್ಲ ಈಗ ಬೆಂಗಳೂರಲ್ಲಿ ಮದ್ವೆ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ನಾವು ಹಳ್ಳಿಯವರು, ಹಾಸನದ ಹತ್ರ ಹಳ್ಳಿ ಇದು. ನಮಗೂ ಒಂದ್ ಸಂತೋಷ ಅಲ್ವಪ್ಪ, ಇಲ್ಲಿಗೆ ಬೆಂಗಳೂರು ಸಿಟಿಲಿ ಇದೀವಿ ಅನ್ನೋದೊಂದು ಇದಿರುತ್ತಲ್ವ, ಖುಷಿ ಇರುತ್ತಲ್ವಾ. ಅದೇ ಒಂದ್ ದೊಡ್ಡ ಆಸೆ ನಮ್ಗೆ. ಅದೇ ಒಂದ್ ಸಾಧನೆ ಮಾಡ್ದಂಗ ಆಗುತ್ತೆ ನಮ್ಗೆ. ಅದೇ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಹೆಂಗೆ ಅಂತ ಅಂದ್ರೆ ಆಫೀಸರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಅಷ್ಟೊಂದೆಲ್ಲ ಏನಿಲ್ಲ ಪುಟ್ಟ. ನಾವೇನು ಸುಮಾರು ಮಾಮೂಲಿ ಸಾಧಾರಣರು. ಅದೋಗ್ಲಿ ಅಂದ್ರೆ ಈಗ ಬರ್ತಾ ಮಂಡಿ ನೋವು, ಕಾಲ್ ನೋವು ಎಲ್ಲ ಇರುತ್ತೆ. ಏನ್ ಮಾಡ್ತೀಯಪ್ಪ, ಏನೋ ಮನೇಲಿ ಚೆನ್ನಾಗಿ ಗಂಡ ಮಗಳು ನೋಡ್ಕೋತಾರೆ, ಚೆನ್ನಾಗಿ ನೋಡ್ಕೋತಾರೆ. ಅದೇ ಒಂದು ಖುಷಿ. ನಿಜ ಹೇಳಮ್ಮ, ಪುಣ್ಯವಂತರು. ಎಷ್ಟೋ ಜನ ಮಕ್ಳು ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳಲ್ಲ ಅಂತ ಹೇಳಿದ್ರು. ಇಲ್ಲ, ನಮ್ಮ ಮಗಳು ಭಾರಿ ಒಳ್ಳೆ ಮಗಳು. ಮಾತ್ರ ತಂದೆ, ನಮ್ಮ ಯಜಮಾನ್ರು ಅಷ್ಟೇ, ಮಗಳು ತಂದೆ ಇಬ್ರು ಒಂದೇ ತಕ್ಕಡಿ. ನಾನ್ ಹೆಂಗಾರು ಒಂಚೂರು ಜೋರಾಗಾರು ಮಾತಾಡ್ತೀನಿ, ಅವ್ರು ಏನಿಲ್ಲ ತುಂಬಾ ಒಳ್ಳೆಯವರು. ಒಂದ್ಗಳು ಕಳ್ಸಲ್ಲ, ಮಾಡಲ್ಲ. ಹೊರಗಡೆ ಏನೋ ರೋಡಲ್ಲಿ ಬಿದ್ಬಿಡ್ತೀಯ ಮಾಡ್ಬಿಡ್ತೀಯ ಅಂತ ಎಲ್ಲಿಗೂ ಕಳ್ಸ. ಪ್ರತಿಯೊಂದು ಮನೇಲಿ ಏನೇನ್ ಬೇಕು ಅಷ್ಟು ಅವರೇ ತಂದು ಕೊಡ್ತಾರೆ, ಮಾಡ್ತಾರೆ. ನಾನು ಇನ್ನೊಂದೇನ್ ಗೊತ್ತಾ, ಅಷ್ಟು ಕೆಲಸ ಮಾಡ್ತೀನಿ ಮನೇಲಿ. ಹಿಂಗ್ ಕಾಲ್ ನೋವಾಗಿದೆ ಅಂತ ಏನ್ ಕೂತ್ಕೊಳ್ಳಲ್ಲ. ಅದರಿಂದ ನಾನು ಆರೋಗ್ಯ ಇದೀನಿ. ಕೆಲ್ಸದೊಳು ಇಟ್ಕೊಂಡಿಲ್ಲ ನಾನು. ನಾನೇ ಗುಡ್ಸೋದು, ಒರ್ಸೋದು, ಬಟ್ಟೆ ಒಗೆಯೋದು ಎಲ್ಲ ಮಾಡ್ತೀನಿ ನಾನು. ಪ್ರತಿಯೊಂದು ನಮ್ಗದೇನೋ ಬೇರೆಯವ್ರು ಮಾಡಿದ್ದ ಒಪ್ಪಲ್ಲ. ಅದೊಂಥರ ಕೆಟ್ಟ ಬುದ್ಧಿ ಬಂದ್ಬಿಟ್ಟಿದೆ ಮೊದ್ಲಿಂದನು. ಎಲ್ಲಿವರೆಗೆ ನಡೀತದ್ ನಡೀಲಿ ಅಲ್ವಾ, ಆಮೇಲೆ ನೋಡೋಣ. ಕೈ ಕಾಲಿ ಇದ್ದಾಗ ಯಾರ ಭಗವಂತ ನೋಡ್ತಾನ, ಅದ್ ಏನೇನ್ ಮಾಡ್ತಾನೋ ಗೊತ್ತಿಲ್ಲ. ಕರ್ಕೊಂಡ್ರೆ ಕರ್ಕೊಂಡ್ ಹೋಗ್ಲಿ, ಇಲ್ಲ ಅಂದ್ರೆ ಚೆನ್ನಾಗಿದ್ರೆ ಇಲ್ಲಿ ನೋಡ್ಕೋತಾರೆ. ಖುಷಿ ಆಯ್ತಮ್ಮ. ನೀವು ಕೊನೆವರೆಗೂ ಖುಷಿಯಿಂದ ಇರಿ. ಲಾಸ್ಟ್ ಒಂದೊಂದು ಪ್ರಶ್ನೆ ಇದೆ, ಇವಾಗ ನಿಮ್ಗೆ ಏನ್ ಆಸೆ ಅಮ್ಮ? ಈಗ ಆಸೆ ಅಂದ್ರೆ ಇಲ್ಲ, ಕಾಶಿಗೂ ಕಳ್ಸಿದ್ರು. ಈಗ ಕಾಶಿ ಟೂರ್ ಹೋಗಿದ್ವಿ, ಅದಕ್ಕೆ ಪಾಪ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡ್ ತಗೊಂಬಂದ್ರು. ಅದೇ ಒಂದ್ ದೊಡ್ಡ ಆಸೆ ಇಲ್ಲ ಮರಿ, ದೇವ್ರು ತೋರ್ಸಿರೋದು ಅಲ್ವಾ. ಇನ್ನೇನಿರುತ್ತೆ ಹೇಳಪ್ಪ. ಇನ್ನೇನ್ ಆಸೆ ಇಲ್ಲ. ದೇವ್ರು ಚೆನ್ನಾಗಿದ್ದಾಗ್ಲೇ ಕೈಕಾಲ್ ಶಕ್ತಿ ಇದ್ದಾಗ ಕರ್ಕೊಳ್ಳಿ ಅಷ್ಟೇ ಕೇಳೋದ್ ನಾವು. ಆಮೇಲೆ ಕಷ್ಟ ಕಣ್ಮರಿ, ಮೂಲೆಗಿಲೆ ಇದಾಗ್ಬಿಟ್ರೆ ಪಾಪ ಯಾರು ಮಾಡ್ತಾರೆ ಅವ್ರು ನಮ್ನ. ನಾವ್ ಅದನ್ನೇ ಕೇಳೋದು ಭಗವಂತನ, ಇನ್ನೇನು ಕೇಳಲ್ಲ. ಚೆನ್ನಾಗಿದ್ದಾಗ್ಲೇ ಕರ್ಕೊಂಬಿಡಪ್ಪ, ಇನ್ನೇನ್ ಕೇಳ್ತಿ ಮರಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಿಂಗೆ ಎಲ್ರ ಹತ್ರನೇ ಕೇಳ್ತಾ ಇದ್ದೆ ನಾನು. ಎಷ್ಟೊಂದ್ ಜನ ಕೇಳ್ದಾಗ್ಲಿ ಎಲ್ಲಾರು ನೋವುನೇ ಹೇಳ್ತಾ ಇದ್ರು. ನೀವೊಬ್ರೆ ಖುಷಿಯಿಂದ. ನೋವು ಯಾರಿಗಿರಲ್ಲ ಮರಿ, ಎಲ್ರಿಗೂ ನೋವು ಇರುತ್ತೆ, ದುಃಖನೂ ಇರುತ್ತೆ. ಇರಲ್ಲ ಅಂತಲ್ಲ, ಅನ್ಸರ್ಸ್ಕೊಂಡು ಹೋಗ್ಬೇಕು. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೇನೆ ತಾನೇ ಇದಾಗ. ಸಂಸಾರದಲ್ಲಿ ತೂಗಿಸ್ಕೊಂಡು ಹೋದ್ರೆ ಒಂದ್ಸತಿ ಬೈತಾರೆ, ಬಟ್ ನಾವೇ ಸುಮ್ನ ಬಿಡಬೇಕು. ವಯಸ್ಸಾದವರು ಆಗ ಚಿಕ್ಕವರು ಅವ್ರು ಏನ್ ಮಾಡ್ಬಿಡ್ತಾರೆ, ಕೋಪ ಜಾಸ್ತಿ ಅವ್ರಿಗೆ. ಅದಕ್ಕೆ ಆಗ್ಬೇಕು ನಾವೇ ತಾಳ್ಮೆಯಿಂದ ಇದ್ಬಿಟ್ರೆ ಆಗ ಅವರೇ ಸರಿ ಹೋಯ್ತಾರೆ. ಆಗ ನಮ್ಮ ದಾರಿಗೆ ಬರ್ತಾರ ಅವರು ಅಲ್ವಾ. ಅವ್ರಿಗೂ ವಯಸ್ಸಾಗುತ್ತಲ್ವಾ, ನಾಳೆ ದಿವಸಕ್ಕೆ ಅವ್ರಿಗೂ ಅನುಭವ ಆಗುತ್ತೆ, ತಿಳ್ಕೋಬೇಕಷ್ಟೇ. ಒಳ್ಳೇದು ಪುಟ್ಟ, ನಿನ್ಗೂ ಒಳ್ಳೇದಾಗ್ಲಿ ಮರಿ. ನೋಡಿದ್ರಲ್ಲ ನಮ್ಮ ಮಹಾಜನತೆ ಹೇಗೆಲ್ಲ ಮಾತಾಡಿದ್ರು ಅಂತ ಹೇಳಿ. ಜೀವನದಲ್ಲಿ ಎಷ್ಟೋ ಜನಕ್ಕೆ ಓದಕ್ಕೆ ಆಪರ್ಚುನಿಟಿ ಇರುತ್ತೆ, ಬಟ್ ಓದಲ್ಲ. ಆದರೆ ಹಿಂದಿನವರು ಓದಬೇಕು ಅನ್ನೋ ಆಸೆ ಇತ್ತು, ಬಟ್ ಅವ್ರನ್ನ ಓದಿಸೋಕ್ಕೆ ರೆಡಿ ಇರಲಿಲ್ಲ. ಇವತ್ತು ಎಷ್ಟೋ ಜನ ಅಪ್ಪ ಅಮ್ಮಂದಿರು ಅವ್ರ ಲೈಫ್ ಹಾಳಾದ್ರೂ ಮಕ್ಳ ಲೈಫ್ ಚೆನ್ನಾಗಿರಲಿ ಅಂತ ಹೇಳಿ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಸೊ ಇದನ್ನು ನಿಮ್ಮ ಮುಂದೆ ತೋರಿಸ್ಬೇಕು, ಇಡಬೇಕು ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದೆ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ ಯಾರು